ಚಂಪಾ ಇದೆಯೋ ಇಲ್ಲ ಎಲ್ಲಾದ್ರೂ ಹಾಳಾಗೋಗ್ಯೋ? ನನ್ಗಿನ್ನೂ ಚಿಕ್ಕ ವಯಸ್ಸು, ನಾನು ಇಷ್ಟ ಬೇಗ ಹಾಳಾಗೋಗಲ್ಲ ಜಾಜಿ ಆಂಟಿ. ಆಂಟಿ ಗೇಂಟಿ ಅಂದ್ರೆ ಕೆನ್ನೆಗೆ ತಟ್ಟು ಬಿಡ್ತೀನಿ. ಆಂಟಿ ಅಂದ್ರೆ ಎಗ್ರಿ ಬೀಳ್ತೀರಾ, ಅಕ್ಕ ಅಂದ್ರೆ ಉರಗ್ ಬೀಳ್ತೀರಾ. ಬೆಕ್ಕು ನಾಯಿಗಳನ್ನ ಮಾತಾಡ್ಸಂಗೆ ಅನ್ಬೇಕಾ? ಬರ್ತಾ ಬರ್ತಾ ನಿನ್ ತಲಹರಟೆ ಬೌಂಡ್ರಿ ದಾಟಿ ಸಿಕ್ಸರ್ ಹೊಡಿತಾ ಇದೆ. ಯಜಮಾನ್ರೆ ಬ್ಯಾಟ್ ಬೀಸಿದ್ರೆ ನಾನು ಸಿಕ್ಸರು ಆಗ್ತೀನಿ, ಬಾಕ್ಸರು ಆಗ್ತೀನಿ. ಅಯ್ಯೋ ಬೆಳಗ್ಗೆ ಬೆಳಗ್ಗೆ ನಿನ್ ಹತ್ರ ಮಾತಾಡ್ಬೇಕಲ್ಲ. ಕೊಡು ಕಾಫಿ. ಸಕ್ಕರೆನೇ ಹಾಕಿಲ್ವಲ್ಲ ಗೂಬೆ. ಅತ್ತೆ ಹೇಳಿದ್ದಾರೆ ದಪ್ಪ ಇರೋರ್ಗೆ ಸಕ್ರೆ ರೋಗ ಇರುತ್ತಂತೆ. ಸಕ್ರೆ ಅಲ್ಲೇ ಇದೆ, ಬೇಕಾದಷ್ಟು ಸುರ್ಕೊಳ್ಳಿ. ಏನಾಯ್ತಪ್ಪ? ಜಾಜಿ ಅದಕ್ಕೆ ಸ್ಪೂನ್ ತಗೊಂಡು ಹೊಡೆದ್ಬಿಟ್ರು. ಅವ್ರಿಗೆ ಹುಚ್ಚಿಗೆ ಚಿಡಿತ. ಹುಚ್ಚನಾಯಿನೇ ಕಚ್ಚಿರ್ಬೇಕು. ಬನ್ನಿಪ್ಪ ಹೋಗಿ ವಿಚಾರಿಸೋಣ. ಅತ್ತಿಗೆ ನಮ್ಮ ಯಜಮಾನ್ರಿಗೆ ಸ್ಪೂನ್ ಅಲ್ಲಿ ಯಾಕೆ ಹೊಡೆದ್ರಿ? ಲಟ್ಟಣ್ಗೆ ಸಿಗ್ಲಿಲ್ಲ ಅದಕ್ಕೆ. ಲಟ್ಟಣ್ಗೆ ಹೊಡಿಯುವಂತ ತಪ್ಪು ನಮ್ಮ ಯಜಮಾನ್ರು ಏನ್ ಮಾಡಿದ್ದಾರೆ? ಏನೋ ನನಗೆ ಗೊತ್ತಿಲ್ಲ ಕಣೆ. ಬೆಳಗ್ಗೆಯಿಂದ ಎಲ್ರ ಮೇಲೆ ವಿಪರೀತ ಸಿಟ್ಟು ಬರ್ತಾ ಇದೆ. ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ, BP 300 ಏರಿರುತ್ತೆ. ಸಕ್ಕರೆ ಕಾಯಿಲೆ ಬರ್ಲಿ ಅಂತ ಇವಳು, BP ಬರ್ಲಿ ಅಂತ ನೀನು. ಒಟ್ಟಲ್ಲಿ ನಾನು ಆರೋಗ್ಯವಾಗಿರೋದು ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ಯಾರೀಗ ಕೆಲಸ ಮಾಡಿ? ಇನ್ಯಾರು? ನಿನ್ನ ಹೆಂಡತಿನೇ. ಮೇಡಮ್ ಅವರೇ, ಈ ಕಪ್ಪು ತಮಗೆ ಏನ್ ದ್ರೋಹ ಮಾಡಿತ್ತು ಅಂತ ಈ ಕೆಲಸ ಮಾಡಿದ್ರಿ? ಈ ಮಂತ್ರಿಗಳ ಜಗಳದಲ್ಲಿ ಮತದಾರ ಮಣ್ಣು ತಿಂದ ಅಂದಂಗಾಯ್ತು ರೀ. ಈ ಮನೆ ಮಂದಿ ಎಲ್ಲ ಸೇರಿ ಮನೆ ಮುತ್ತೈದೆಗೆ ಮಣ್ಣು ಮುಕ್ಕಿಸ್ತಾ ಇದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಆ ಕೆಲಸನ ನಾನ್ ಮಾಡ್ಬೇಕಿತ್ತು. ಏನಂದ್ರಿ? ಮೇಡಮ್ ಅವರೇ, ತಾವು ಬೆಳಗ್ಗೆ ಬೆಳಗ್ಗೆನೆ ಮೂಡ್ ಕೆಡಿಸ್ಕೊಂಡ್ಬಿಟ್ರೆ ತಮ್ಮ ಮೂಡು ಸಂಜೆವರೆಗೂ ಕೋಪದ ಗೂಡಾಗಿರುತ್ತೆ. ಶಾಂತಂ ಪಾಪಂ. ರೀ, ನಿಮ್ ತಲೆಗೆ ಬಿಳಿ ಬಣ್ಣ ಹಚ್ತೀನಿ ಬನ್ರಿ ಅಂತ ಮೊನ್ನೆ ಕರ್ದೆ. ಬಂದ್ರ? ನಿನ್ನೆ ಕರ್ದೆ. ಬಂದ್ರ? ಏನು ತಲೆನ ಮುಚ್ಚಿಟ್ಕೊಂಡು ಓಡಾಡ್ತಿದ್ದೀರಾ? ಮೇಡಮ್ ಅವರೇ, ನನ್ನ ತಲೆಗೆ ಬಿಡುವಿಲ್ಲ ಅಂದ್ರೆ ನಾನ್ ತಾನೇ ಏನ್ ಮಾಡ್ಲಿ? ಅದು ಅಲ್ದೇನೆ ಹಾಳಾದ್ದಿ ತಲೆ ನಾನು ಓದ್ ಕಡೆಲೆಲ್ಲ ಬರುತ್ತಪ್ಪ. ತಲೆನ ತೆಗೆದು ರೂಮಲ್ಲಿ ಇಟ್ಟೋಗ ಹಾಗಿದ್ರೆ ಬಿಳಿ ಬಣ್ಣ ಬಳ್ದು ತಲೆನ ಬೂದಿ ಮಾಡಿರೋಳು. ರಾವಣ ಆ ಕೆಲಸ ಮಾಡ್ತಿದ್ದಂತೆ, ಈಗ ನೀವು ಮಾಡಿ. ಆಯ್ತು ಬಿಡಿ ಮೇಡಮ್ ಅವರೇ, ನನ್ನ ಕತ್ತನ ಕೊಡ್ತೇನೆ, ಕಡ್ದು ನಿಮ್ಮ ಕಬೋರ್ಡ್ ನಲ್ಲಿ ಇಕ್ಕೊಂಬಿಡಿ. ಪಾಪ ಈ ನನ್ನ ತಲೆ ನನ್ನ ಜೊತೆಗಿದ್ದು ಯಾವ ಸುಖ ಕಂಡಿದೆ? ನೀವೆಲ್ಲರೂ ಸೇರಿ ನನ್ನ ತಲೆ ಕೆಡಿಸ್ತಾ ಇದ್ದೀರಾ. ಅಯ್ಯ, ಬೆಳಗಾಗೆದ್ದು ಲಾಮ ಕೃಷ್ಣ ಅಂತ ಹಾಡೋದಂತೂ ಇಲ್ಲ, ಬರೀ ವಟ ವಟ ಅಂತ ಬಡ್ಕೊಳ್ಳೋದೇ ಆಗೋಯ್ತು. ಸಾಲಾಯಿ ಅಂಗಡಿ ಹತ್ರ ಕುಡಿದು ಕಚ್ಚಾಡೋ ಕುಡುಕಲಾದ್ನು ಒಂದೆರಡು ನಿಮಿಷ ಬೈದು ತೆಪ್ಪಗಾಕ್ತಾರೆ. ನನ್ನ ಸಾರಾ ಅಂಗಡಿ ಕುಡುಕರಿಗೆ ಹೋಲಿಸ್ತಾ ಇದ್ದೀರಾ? ನಾನು ಕಚ್ಚಾಡ್ತೀನಾ? ಇವಳಿರೋ ಮನೇಲಿ ನಾನು ಇರಲ್ಲ. ಯಾವ್ದಾದ್ಲು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಸೇರಿಸ್ಬಿಡು. ಅತ್ತೆ, ನೀವ್ ಈ ಮನೇಲಿ ಇರಲ್ಲ ಅಂದ್ರೆ ನಾನು ಇರಲ್ಲ. ನಾನು ಬರ್ತೀನಿ. ನೀನ್ ಇರಲ್ಲ ಅಂತಂದ್ರೆ ನಾನು ಇದೇನ್ ಮಾಡ್ಲಿ? ನಾನು ನಿನ್ ಹಿಂದೆನೆ ಬರ್ತೀನಿ. ಅದಕ್ಕೆ ಒಬ್ಳೆ ಈ ಮನೆಯಲ್ಲಿ ಇದ್ದು ಸಾಯ್ಲಿ. ನನ್ನೊಬ್ಬಳಿಗೋಸ್ಕರ ನೀವೆಲ್ಲ ಯಾಕೆ ಮನೆ ಬಿಟ್ಟು ಹೋಗ್ತೀರಾ? ನಾನೇ ಹೋಗ್ತೀನಿ ಕಾಶಿಗೆ. ಹೌದಾ ಅದಕ್ಕೆ? ನೀವು ಕಾನ್ಪುರಕ್ಕೆ ಹೋಗಿ ಅಲ್ಲಿಂದ ಕಾಶಿಗೆ ಹೋದ್ರೆ ತುಂಬಾ ಹತ್ರ ಆಗುತ್ತೆ. ನಾನು ಈಗಲೇ ಹೋಗಿ ನಿಮ್ ಲಗೇಜ್ ರೆಡಿ ಮಾಡ್ತೀನಿ. ಬನ್ನಿಪ್ಪ. ನಾನ್ ಬರಲ್ಲ, ನಂದೊಂದು ಡೈಲಾಗ್ ಇದೆ. ಹಲೋ, ರೈಲ್ವೆ ಸ್ಟೇಷನ್ ಸರ್. ಬೆಂಗಳೂರಿಂದ ಕಾಶಿಗೆ ಹೋಗೋದಕ್ಕೆ ಜನರಲ್ ಟಿಕೆಟ್ ಎಷ್ಟಾಗುತ್ತೆ? 139 ರೂಪಾಯಿ. ಒಂದ್ ಎಲ್ ಟಿಕೆಟ್ ಬುಕ್ ಮಾಡ್ಬಿಡಿ. ಎಲ್ಲರೂ ಯಾಕೋ? ಇವ್ರದ್ದು ಡಬ್ಬಲ್ ಲೆಕ್ಕ ತಾನೆ. ಚಟ್ನಿನ ರೈಸ್ ನಾನ್ ರೆಡಿ ಮಾಡ್ತೀನಿ. ಅದಕ್ಕೆ ಹ್ಯಾಪಿ ಜರ್ನಿ. ಇನ್ನು ಆ ನಮ್ಮ ಕಾಶಿ ವಿಶ್ವನಾಥನ ಕನ್ಯಾಕುಮಾರಿನೇ ಕಾಪಾಡಬೇಕು. ಬೋಲೋ ಜಾಜಿ ಮಹಾರಾಣಿ ಕಿ ಜೈ. ಬೋಲೋ ಜಾಜಿ ಮಹಾರಾಣಿ ಕಿ ಜೈ. ಬೋಲೋ ಜಾಜಿ ಮಹಾರಾಣಿ ಕಿ ಜೈ. ತಗೊಳ್ಳಿ ಅದಕ್ಕೆ ನಿಮ್ ಲಗೇಜ್. ಇಷ್ಟ ಆದ್ರೆ ಫೋನ್ ಮಾಡಿ, ಮಾಡ್ಲಿಲ್ಲ ಅಂದ್ರೆ ನಾವೇನ್ ತಲೆ ಕೆಡಿಸ್ಕೊಳ್ಳಲ್ಲ. ನೀವೆಲ್ಲ ಸೇರಿ ನನ್ನ ಇಲ್ಲಿಂದ ಕಳ್ಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ನಾನ್ ಯಾಕೆ ಹೋಗ್ಲಿ? ನಿಮ್ಮನ್ನೆಲ್ಲ ಇಲ್ಲಿಂದ ಕಳಿಸ್ಬಿಟ್ಟೆ ನಾನು ಹೋಗೋದು. ಏನಾಯ್ತು ಕಂದ? ಗ್ರಾಚಾರ ಮತ್ತೆ ವಕರ್ಸ್ಕೊಂತ. ಏನ್ ಜಾಜಿಯವರು ಯಾಗಿದ್ದೀರಾ? ನಿಮ್ಮ ನೋಡಿ ಬಹಳ ದಿನ ಆಯ್ತು. ಆದ್ರೆ ನಾನು ನಿಮ್ಮನ್ನ ನೋಡೇ ಇಲ್ಲ. ಇರ್ಲಿ ಇರ್ಲಿ, ನೋಡಿರ್ತೀರಾ ಆದ್ರೆ ಮರ್ತಿರ್ತೀರಾ. ನೋಡಿಲ್ಲ ರೀ. ಯಾರೇ ನೀವು? ನಾನು 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 ಅಂದ್ರೆ ದಶರಥ. ದಶರಥ. ನಿಮ್ಗೂ 3 ಜನ ಹೆಂಡ್ತೀರಾ? ಸಿಂಗಲ್ ಹೆಂಡ್ತಿನೂ ಇಲ್ಲ. ಯಾರೇ ನೀವು? ನಾನು ನಿಮ್ ಬ್ರದರು. ನನ್ ಬ್ರದರ? ನಮ್ಮಪ್ಪ ಈ ವಿಷಯ ನಂಗೆ ಹೇಳಲೇ ಇಲ್ಲ. ಹೋಗೋ ಅರ್ಜೆಂಟ್ ಅಲ್ಲಿ ಮರ್ತ್ಬಿಟ್ಟಿರ್ಬೇಕು ಅನ್ಸುತ್ತೆ. ಎಲ್ಲಿ ಒಂದ್ ಸ್ವಲ್ಪ ನಾಲ್ಗೆ ತೋರಿಸಿ. ನಾಲ್ಗೆ ನೋಡಕ್ ಬಂದಿರೋ ಬ್ರದರ? ಅಲ್ಲ, ನಿಮ್ಮ ಆರೋಗ್ಯ ಹೇಗಿದೆ ಏನು ಅಂತ ವಿಚಾರಿಸ್ಕೊಂಡು ಹೋಗಕ್ ಬಂದಿರೋ ಬ್ರದರ್. ಗೊತ್ತಾಯ್ತು. ಡಾಕ್ಟರ್ ಕೃಷ್ಣನ್ ತರ ಡಾಕ್ಟರ್ ಬ್ರದರ್. ರೀ ಬನ್ರಿ ಇಲ್ಲಿ. ಹೇಳಿ ಮೇಡಮ್ ಅವರೇ. ಏನ್ರಿ, ನನ್ನ ಟೆಸ್ಟ್ ಮಾಡ್ಸೋದಿಕ್ಕೆ ಈ ಮೆಂಟಲ್ ಡಾಕ್ಟರ್ ಕರ್ಸಿದ್ದೀರಾ? ನಿಮಗೆ ಗೊತ್ತಾಗೋಯ್ತಾ? ಏನಾಗಿದೆ ನಿಮ್ಗೆ? ಅದೇ ನಿಮಗೆ ಏನಾಗಿದೆ ಅಂತ ಚೆಕ್ ಮಾಡ್ಸೋಣ ಅಂತ ಕರೆಸಿದ್ದೀನಿ. ಚೆಕ್ ಮಾಡ್ಬಿಟ್ಟು ಹೇಳ್ತಾರೆ. ನನ್ಗೆ ಹುಚ್ಚಿಡಿಸ್ಬೇಕು ಅಂತ ನೋಡ್ತಾ ಇದ್ದೀರಾ? ನೋಡಿ ನಿಮಗೆ ಕೆರಳಿರೋ ಹುಚ್ಚನ್ನ ಕಳ್ಳ ಮಾಡ್ಬೇಕು. ಒಂದ್ ಸ್ವಲ್ಪ ನಾಲ್ಗೆ ತೋರಿಸ್ತೀರಾ? ನನಗೆ ನಾಲ್ಗೆ ಇಲ್ಲ.
ಬುದ್ಧಿ ಇಲ್ಲ ನೆಮ್ಮದಿನೂ ಇಲ್ಲ ಏನಿವಾಗ ಕೈ ಇದೆಯಲ್ಲ ಅದನ್ನೇ ತೋರಿಸಿ. ಕೈ ಇದೆ ಅದೇ ತೋರ್ಸೋದಿಕ್ಕಲ್ಲ ನೋಡಿದ್ರ ಹುಚ್ಚು ನನಗಲ್ಲ ನಿಮ್ ಡಾಕ್ಟರ್ಗೆ ಅದ್ ಹೇಗೆ ಹೇಳ್ತೀಯಾ? ಹುಚ್ಚು ಮುಚ್ಚಿಡೋದಕ್ಕೆ ತಲೆಗೆ ವಿಗ್ ಹಾಕೊಂಡಿರೋದು. ಜಾಜಿ ಅವರೇ, ಗಾದೆನೇ ಇದೆ, ತನ್ನ ಕೋಪ ತನ್ನನ್ನೇ ಸುಡುತ್ತೆ ಅಂತ. ಸುಡ್ಲಿ ಬಿಡ್ರಿ, ಕರೆಂಟ್ ಖರ್ಚು ಕಡಿಮೆ ಆಯ್ತು. ಇತ್ತೀಚೆಗೆ ನಿಮ್ಗೆ ಕೋಪ ಜಾಸ್ತಿ ಆಗ್ತಾ ಇದೆ ಅಂತ ನಮ್ಮ ಮಹಿಳಾ ಸಂಘದಲ್ಲಿ ಎಲ್ಲರೂ ಮಾತಾಡ್ಕೊಂತ ಇದ್ದಾರೆ. ಮಾತಾಡ್ಕೊಳ್ಳಿ, ಬೀದಿ ಜನಗಳು ಮಾತಾಡ್ಕೊಳ್ಳಿ. ನಾಯಿ ಬೊಗಳಿದ್ರೆ ದೇವಲೋಕ ಏನ್ ಹಾಳಾಗೋದಿಲ್ಲ. ಹಾಗಲ್ಲ ಮೇಡಮ್, ಯಾವಾಗ್ಲೂ ಕೋಪ ಮಾಡ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗಿರೋದು ನಾನಲ್ಲ, ಈ ಮನೇಲಿ ಇರೋರು. ಆ ಚಂಪಾ ಮನೆ ಕೆಲಸದೋಳು, ನಮ್ಮ ಯಜಮಾನ್ರಿಗೆ ಲೈನ್ ಹೊಡಿತಾಳೆ. ಪಲ್ಲು 3 ಹೊತ್ತು ನಮ್ಮ ಯಜಮಾನ್ರ ಹತ್ರ ಒಡವೆ ಕೊಡ್ಸು, ಆಸಿಲ್ ಪಾಲ್ ಕೊಡು ಅಂತ ಪೀಡಿಸ್ತಾ ಇರ್ತಾಳೆ. ಅವಳ ಗಂಡ ವಿಟ್ಲ, ಒಂದ್ ಕೆಲಸ ಇಲ್ಲ ಕಾರ್ಯ ಇಲ್ಲ, ತನ್ ಗಂಡ್ಸು ಅಂತ ತೋರ್ಸ್ಕೊಳ್ಳೋದಕ್ಕೆ ಮೂತಿ ಮೇಲೆ ಒಂದ್ ಕಡ್ಡಿ ಮೀಸೆ ಬೇರೆ ಕೇಳು. ಅವ್ನ್ ಜೋಡಿ ಅದೇ ಬಲೆ ಜೋಡಿ, ಆ ಪದ್ದು ತಿಂದು 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 ಹಿಮ ಕರಡಿ ತರ ಬೆಳೆದಿದ್ದಾರೆ. ಒಟ್ಟಲ್ಲಿ ಮನೇಲಿರೋರೆಲ್ಲ ಹೋಪ್ಲೆಸ್ಗಳು, ಸ್ಟುಪಿಡ್ಗಳು, ಈಡಿಯಟ್ಸ್ಗಳು, ದಂಡ ಪಿಂಡಗಳು. ಏನು ಇದು ಈಗ ಬೈತಾ ಇದಾರೆ? ಏನಾದ್ರೂ ಬೈಕೊಳ್ಳಿ ಬಿಡೋ, ಮಸಾಲೆ ದೋಸೆಗೆ 200 ರೂಪಾಯಿ ಕೊಟ್ರೆ ಸಾಕು. ನಿನ್ನಂತ ಒಂದು ದೋಸ್ತಿ ಮಾಡ್ದಾಗಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಯ್ತು. ನಿನ್ನ ಮಾನ ಮರ್ಯಾದೆ ಹಾಳಾಗಿದ್ದು ನನ್ನ ದೋಸ್ತಿಯಿಂದಲ್ಲ, ಈ ಮನೆಯ ಅಳಿಯ ಆದಾಗಿಂದ. ಜಾಸ್ತಿ ಕೋಪ ಮಾಡ್ಕೊಂಡ್ರೆ ಕೂದಲುದ್ರುತ್ತೆ, ಸೌಂದರ್ಯ ಹಾಳಾಗುತ್ತೆ, BP ಜಾಸ್ತಿ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಶುರು ಆಗುತ್ತೆ. ಆಗ ನೀವು ಬೇಗ ಮುದುಕಿ ಆಗ್ಬಿಡ್ತೀರಾ. ಅದಕ್ಕೆ ನಾವ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಈ ಬುಕ್ ತಗೊಳ್ಳಿ, ಕೋಪಂ ತಾಪಂ. ಇದನ್ನ ಶ್ರೀ ಸಿಟ್ಟಾನಂದ ಕೋಪಿಷ್ಟ ಸ್ವಾಮಿಗಳು ಬರ್ತಿದ್ದು. ಸಿಟ್ಟಾನಂದ ಕೋಪಿಷ್ಟ ಸ್ವಾಮಿಗಳ ಕೋಪ ಬಂದಾಗೆಲ್ಲ ಶಾಪ ಕೊಟ್ಬಿಡ್ತಾ ಇದ್ರು. ಒಂದಿನ ಕಮಂಡಲದಲ್ಲಿರೋ ನೀರೆಲ್ಲ ಖಾಲಿ ಆಗಿ ಅವ್ರ ಕೋಪ ಹೋಗಿ ಈ ಪುಸ್ತಕನ ಬರ್ದಿದ್ದಾರೆ. ಇದನ್ನ ಓದಿ ಇದ್ರಲ್ಲಿ ಇರೋ ತರ ನಡ್ಕೊಳ್ಳಿ, ಅವಾಗ ನಗ್ನಗ್ತಾ ಇರ್ಬೋದು. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ. ಅತ್ತೆ ಮತ್ತೆ ಅಂತ ಇಲ್ಲೆಲ್ಲ ಸುತ್ತಾಡ್ಕೊಂಡು ಇಲ್ಬೇಡ, ಮೊದಲು ಹೋಗಿ ಆ ಧೂಳ್ವಾಸ ಮುನಿಗ್ ಕೊಡು. ಜಾಜಿ ಆಂಟಿಗ ಇಲ್ಲಪ್ಪ ನಾನ್ ಹೋಗಲ್ಲ, ಮೊದ್ಲೇ ಅವ್ರು ಹುಚ್ಚುಚ್ಚಂಗ್ ಆಡ್ತಾ ಇದಾರೆ, ಆಮೇಲೆ ನಂಗೆ ಕಚ್ಬಿಟ್ರಿ. ಶುಭೋದಯ ಚಂಪಾ. ಶುಭೋದಯ ಅತ್ತೆಯವರೇ. ಚಂಪಾ ಚೆನ್ನಾಗಿದ್ಯಾಮ್ಮ? ಇಷ್ಟೊತ್ವರೆಗೂ ಚೆನ್ನಾಗೇ ಇದ್ದೆ. ಅತ್ತೆಯವರೇ ತಾವು ಚೆನ್ನಾಗಿದ್ದೀರಾ ತಾಯಿ? ನನ್ನ ಪತಿ ದೇವರನ್ನೆಲ್ಲಾದ್ರೂ ನೋಡಿದ್ರಾ? ಅದು ಅದು ಇಲ್ವಾ? ಪರವಾಗಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ ತಾಯಿ. ಕಲ್ಲಡಿ ಎಲ್ಲಾದ್ರೂ ಕಾಡು ಪಾಪ ಆಗುತ್ತಾ? ಆನೆ ಎಲ್ಲಾದ್ರೂ ಆಮೆ ಆಗುತ್ತಾ? ಪಲ್ಲವಿ, ಯಾರ್ ಕರ್ದಿದ್ದು? ನಾನು ನಿನ್ನ ಅತ್ತಿಗೆ ತಾಯಿ ಸಮಾನ. ಕಂದ, ನಿನ್ನ ನನ್ನ ನಾದ್ನಿ ಅಂತ ಹೇಳ್ಕೊಳ್ಳೋದಿಕ್ಕೆ ನನ್ಗೆಷ್ಟು ಹೆಮ್ಮೆ ಆಗತ್ತೆ ಗೊತ್ತಾ? ನೀನ್ ಚೆನ್ನಾಗಿರ್ಬೇಕು, ನಿನ್ 2 ಜುಟ್ಟುಗಳು ಚೆನ್ನಾಗಿರ್ಬೇಕು. ಈ ಜುಟ್ಟುಗಳನ್ನ ನೋಡ್ತಾ ಇದ್ರೆ ನನ್ಗೆ ಟಗರು ನೆನಪಾಗತ್ತೆ. ಮೆಂಟಲ್ ಡಾಕ್ಟರ್ನೇ ಓಡಿಸ್ತವಳು ನಮ್ಮನ್ ಬಿಟ್ಟಾಳೇನೆ, ಯಾಕೆ ಈಗ ಆಡ್ತಿದ್ದಾಳೆ ಅಂತ ಹೋಗಿ ವಿಚಾರಿಸೆ. ನಾನು ಈ ಮನೆ ಹಿರಿ ಸೊಸೆ, ಅಂದ್ರೆ ನಿಮ್ಗೆಲ್ಲ ಅಮ್ಮನ ಸಮಾನ. ಮನೇಲಿರೋರ್ಗೆಲ್ಲ ಮೊದ್ಲು ಕೊಡಿ, ಉಳಿದ್ರೆ ನನಗ್ ಕೊಡಿ. ಸರ್ಕಾರ ಯಾವಾಗಿಂದ ಬದಲಾಯ್ತು? ಇವತ್ತಿಂದನೇ ಅಂದ್ಕೋ. ಕೋಪ ಮಾಡ್ಕೋಬೇಡ ಕಂದ. ಕೋಪ ಮಾಡ್ಕೊಂಡ್ರೆ ಸೌಂದರ್ಯ ಹಾಳಾಗತ್ತೆ, ಜುಟ್ಟು ಉದ್ರೋಗುತ್ತೆ, ಬೇಗ ಮುದುಕಿ ಆಗೋಗ್ತೀಯಾ. ಹಾಗಂತ ಈ ಪುಸ್ತಕದಲ್ಲಿ ಬರ್ತಿದ್ದಾರೆ. ಇದು ಯಾವ ಪುಸ್ತಕ ಅದಕ್ಕೆ? ಕೋಪಂ ತಾಪಂ ಅಂತ. ಆದ್ರೆ ನಮಗ್ ನಗಕ್ ಆಗ್ತಾ ಇಲ್ಲ ಅದಕ್ಕೆ. ಮೊದ್ಲು ಹಲ್ಗಿಂಜೋದನ್ನ ಅಭ್ಯಾಸ ಮಾಡ್ಕೊ, ನಗು ತಾನಾಗೇ ಬರುತ್ತೆ ಕಂದ. ಎಲ್ಲಿ ಹಲ್ಗಿಂಜು, ಹಲ್ಲುಜ್ಗೋ, ನಿನ್ನ ನಗು ಇನ್ನೂ ಸುಂದರವಾಗಿರುತ್ತೆ. ಹಿಂಗೆ ಹಲ್ಗಿಳ್ತಾ ಇರ್ಬೇಕಂತೆ. ಚಂಪಾ, ಬಾಮ ಇಲ್ಲಿ. ನಾನ್ ಕಾಫಿ ತಗೊಳ್ಳಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ಯಾ? ಕೊಡು ಕೊಡು. ಚಂಪಾ, ಬಾಮ ಇಲ್ಲಿ. ಕಾಫಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಚಂಪಾ, ಬಾಮ ಇಲ್ಲಿ. ಕಾಫಿ ಅದ್ಭುತವಾಗಿ ಮಾಡಿದ್ಯಾ. ಚಂಪಾ, ಬಾಮ ಇಲ್ಲಿ. ನೀನ್ ಕಾಫಿ ಲೋಟನು ಚೆನ್ನಾಗಿ ತೊಳಿತೀಯ ಅಂತ ಗೊತ್ತು. ನಗ್ನಗ್ತಾ ಈ ಕಾಫಿ ಲೋಟನ ತೊಳೆದಿಟ್ಬಿಡ್ತೀನ. ರಾಜೀವ, ನೀನು ಅಪರೂಪಕ್ಕೊಮ್ಮೆ ನಿನ್ನ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಕರೀತಾ ಇದೀಯಾ? ನಾನು ಬರದೇ ಇರ್ತೀನಿ. ನಾನು ಅಲ್ಲಿ ತುಂಬಾ ಸುಂದರವಾದ ಹುಡುಗಿರು ಇರ್ತಾರಪ್ಪ, ಅವ್ರ ಹತ್ರ ಹರಟೆ ಹೊಡಿಯೋದಕ್ಕೆ ನನಗಂತೂ ತುಂಬಾನೇ ಖುಷಿ ಆಗುತ್ತೆ.
ಏನು ಅಂದ್ರೆ ಯಾರಮ್ಮ ನೀವು? ನಾನು ಅಂದ್ರೆ ಯಾರು? ಏನು ಅಂದ್ರೆ ಎರಡು ಕಿವಿ ಕೇಳಿಸ್ತಾ ಇದೆ, ಮುಂದಕ್ಕೆ ಹೇಳಿ. ರೀ, ನನ್ನನ್ನ ಹೋಗೆ ಬಾರೆ ಅಂತ ಯಾವಾಗ ಮಾತಾಡಿಸ್ತೀರಾ ಅಂದ್ರೆ ನೋಡಿ ಮೇಡಮ್ ಅವರೇ, ನಿಮ್ಮನ್ನ ನಾನು ಹಾಗೆ ಮಾತಾಡ್ಸ್ಬಿಟ್ರೆ ವ್ಯಾಕರಣ ಬರೆದ ವೆಂಕಟ ಸುಬ್ಬಯ್ಯನವರು, ಟಿ ಕೇಶವ ಭಟ್ರು ತುಂಬಾ ನೊಂದ್ಕೊಂಡ್ಬಿಡ್ತಾರೆ. ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಬೇಜಾರು ಮಾಡ್ಕೋಬೇಡಿ ಅಂತ. ಮೊದಲು ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಆಮೇಲೆ ನೋಡೋಣ. ಏನಿವತ್ತು ಕಾನ್ವೆಂಟ್ ಕಾಲೇಜ್ ಹುಡುಗನ್ ತರ ಡ್ರೆಸ್ ಮಾಡ್ಕೊಂಡಿದ್ದೀರಲ್ಲ, ಏನು ನಿಮ್ಮ ಸೌಂದರ್ಯದ ರಹಸ್ಯ? ತಮ್ಮಂತ ಹಿರಿಯ ನಾಗರಿಕರನ್ನ ಮದುವೆ ಆಗಿದ್ದೆ ನಮ್ಮ ಸೌಂದರ್ಯದ ಒಳಗುಟ್ಟು. You naughty. ಓ ಮೇಡಮ್ ಅವರೇ, ನೀವು ಇದ್ದಕ್ಕಿದ್ದ ಹಾಗೇನೆ ಇಷ್ಟೆಲ್ಲ ಪ್ರೀತಿ ತೋರಿಸ್ಬಿಟ್ರೆ ನಮ್ಮಂತ ಹುಲುಮಾನವರು ಎಲ್ಲಿಗೆ ಹೋಗ್ಬೇಕು? 100 ರೂಪಾಯಿ ಕೆಜಿ ಇದ್ದಿ ತೊಗರಿ ಬೇಳೆ 20 ರೂಪಾಯಿಗೆ ಬಂದ್ಬಿಟ್ರೆ ಈ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರಲ್ಲ, ಹಂಗಾಗ್ಬಿಡ್ತೀವಿ. ಹಾಗೇನು ಆಗೋದಿಲ್ಲ, ಬಣ್ಣ ತರ್ತೀನಿ ತಾಳಿ. ಇವತ್ತು ತಲೆ ಬಿಳಿ ಬಣ್ಣ ಪಡಿತಾರೆ, ಅದನ್ನ ಪಡ್ಕೊಂಡು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಎಲ್ಲಿ ಹೋಗೋದು? ಯಾವ್ದಾದ್ರು 2 ಮಕ್ಳನ್ನ ಕೊಟ್ಟಿದ್ರೆ ಆಡ್ಸ್ಕೊಂಡು ಓನ ಕಂದ ಅನ್ಬೋದಿತ್ತು. ರೀ, ಏನು ಅಂದ್ರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ತಲೆ ಬಿಳಿ ಬಣ್ಣ ಪಡ್ಕೊಂಡ್ರೆ ತಲೆ ಎತ್ತಿ ಅಂದ್ರೆ ಪರವಾಗಿಲ್ಲ, ನಾವೇನು ಅಂದ್ಕೊಳ್ಳಲ್ಲ ಬಿಡ್ರಿ. ಅಯ್ಯೋ ಪರವಾಗಿಲ್ಲ, ತಲೆ ಎತ್ತಿ ನೋಡಿ ಅಂದ್ರೆ ಅಯ್ಯೋ ಪರವಾಗಿಲ್ಲ ಏನ್ ಮೇಡಮ್ ಅವರೇ, ಇಷ್ಟು ದಿನ ಬಿಳಿ ಬಣ್ಣ ಬಡಿತಾ ಇದ್ರಿ, ಇವತ್ತೇನ ಕಪ್ಪು ತಂದು ಬಿಟ್ಟಿದ್ದೀರಾ? ಇದು ದೃಷ್ಟಿ ಬೊಟ್ಟಿಡೋಕೆ. ಈಗ ಯಾವ ಹೆಣ್ಣಿನ ದೃಷ್ಟಿನೂ ನಿಮಗೆ ತಾಗೋದಿಲ್ಲ. ಹೋಗಿ ಗಾರ್ಮೆಂಟ್ಸ್ಗೆ ಹೋಗಿ, ಅಲ್ಲಿರೋ ಹುಡುಗಿರ ಜೊತೆ ಎಲ್ಲ ನಗ್ನಗ್ತಾ ಮಾತಾಡಿ, ಎಲ್ಲಾ ಹುಡುಗಿರ ಕೈ ಕುಲುಕಿ, ಸಂಜೆ ಬಂದ್ಮೇಲೆ ಏನಾಯ್ತು ಅಂತ ಹೇಳಿ. ಹೋಗಿ ಅಂದ್ರೆ ಖುಷಿಯಾಗಿದೆ ನಿನ್ನಿಂದಲೇ. ಇವತ್ತು ಯಾಕೆ ಇಷ್ಟೊಂದು ಖುಷಿಯಾಗಿದ್ಯಾ? ಈ ಖುಷಿಯ ಕಾರಣ ನಿಮ್ಮ ಅತ್ತಿಗೆ, ದೇವರು ಕೊಟ್ಟ ತಂಗಿ. ಅವ್ರೀಗ ಚೇಂಜ್ ಆಗಿದ್ದಾರೆ. ಅಂದ್ರೆ ಮೊದಲು ಬಂದಾಗಿದ್ರು, ಈಗ ಚೇಂಜ್ ಆಗಿದ್ದಾರೆ. ಈ ದಿಢೀರ್ ಬದಲಾವಣೆಗೆ ಕಾರಣವೇನೆಂದು ನೀನು ಬಲ್ಲೆಯಾ? ಅಣ್ಣ, ಅದಕ್ಕೆ ಅದು ಯಾವ್ದೋ ಒಂದು ಪುಸ್ತಕ ಓದ್ತಾ ಇದ್ದಾರೆ. ಅದು ಓದ್ತಾ ಇದ್ದಾಗಿಂದ ಅವ್ರು ಎಲ್ಲರ ಹತ್ರ ನಗ್ನಗ್ತಾ ಮಾತಾಡ್ತಾ ಇದ್ದಾರೆ. ಆ ಕೃತಿಗೂ ಮತ್ತು ಅದನ್ನು ರಚಿಸಿದ ಕರ್ತೃಗೂ ನಮ್ಮ ಕಡೆಯಿಂದ ಶತಕೋಟಿ ದಂಡ. ಪದ್ಮನಾಭ, ವಿಠಲ್ ಮೂರ್ತಿ, ಹೋಗಿ ನನ್ನ ಪತಿದೇವನ ಕರ್ಕೊಂಡ್ ಬನ್ನಿ ಮಕ್ಕಳೇ. ಪತಿದೇವ್ ಯಾರೋ? ವಿಠಲ, ಹಾಗೆಲ್ಲ ಕೋಪ ಮಾಡ್ಕೋಬಾರ್ದು, ನಗ್ನಗ್ತಾ ಮಾತಾಡ್ಬೇಕಪ್ಪ. ಮದುವೆ ಆಗಿದ್ರೆ ಗೊತ್ತಾಗಿರೋದು. ಅದಕ್ಕೆ ಹೇಳ್ತಾ ಇರೋದು ನಮ್ಮ ಪಾಂಡುರಂಗ ಭಾವನ್ ಬಗ್ಗೆ. ಕಂಜೂಸ್ ಪಾಂಡುರಂಗನ್ ಬಗ್ಗೆನಾ? ಜ್ಯೂಸ್ ಕುಡಿಯೋ ಹೊತ್ತಲ್ಲಿ ಕಂಜೂಸ್ ಅನ್ಬಾರ್ದು ಕಂದ. ಈ ಪಾಂಡುರಂಗ ಸ್ವಲ್ಪ ಈ ಕಡೆ ಬಾರೋ. ಏನ್ ಕರೆದಿದ್ದು? ನಾನು ಪರಿಶುದ್ಧ ವ್ರತ ಮಾಡ್ತಾ ಇದ್ದೀನಿ. ಅಂದ್ರೆ ನೀವು ಊರಲ್ಲೆಲ್ಲ ಸುತ್ತಾಡ್ಕೊಂಡು ಬಂದಿರ್ತೀರಾ. Yes. ನೀವು ಹೋದ್ ಕಡೆ ಎಲ್ಲ ನಿಮ್ ಕಾಲ್ಗಳು ಬಂದಿರುತ್ತೆ. ಈ ಪರಿಶುದ್ಧ ವ್ರತ ಮಾಡಿದ್ರೆ ನನ್ನ ಆಯಸ್ಸು ಜಾಸ್ತಿ ಆಗತ್ತೆ, ನಿಮ್ಮ ಆರೋಗ್ಯನೂ ಜಾಸ್ತಿ ಆಗತ್ತೆ. ಈ ವ್ರತದ ಪ್ರಕಾರ ತಾವು ನನಗೆ ಏನನ್ನ ಮಾಡ್ತೀರಾ? ಇಲ್ಲಿ ನೋಡಿ, ಇದು ಗಂಗಾಜಲ ಉಷ್ಣೋದಕ. ಏನಿದು ಪಾತ 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 ಅಂತ ಕುದಿತಾ ಇದೆ? ಈ ಕುದಿಯೋ ನೀರ್ನಲ್ಲಿ ನೀವು 5 ನಿಮಿಷ ನಿಂತ್ಕೊಂಡ್ರೆ ಪರಿಶುದ್ಧರಾಗ್ತೀರಾ. ನಾನು ಇದ್ರಲ್ಲಿ ನಿಂತ್ಕೊಬೇಕಾ? ಆಗಕ್ಕಿಲ್ಲ. ಬಿಡ್ತೋನಿ, ಆಗಲ್ಲ ಅನ್ಬಾರ್ದು, ಇದು ವ್ರತ. ಆಗಲ್ಲ ಅಂದ್ರೆ ಆಗಲ್ಲಪ್ಪ ಅಷ್ಟೇ. ಪದ್ಮನಾಭ, ವಿಠಲ ಮೂರ್ತಿ, ಅರ್ಥವಾಯ್ತು ಬಿಡಿ. ಚಾಂಡಾಲರೇ, ನೀವಿಬ್ಬರು ಅಲ್ಲೇ ರೀ, ನಾವೇ ಬರುತ್ತೇವೆ. ಎಷ್ಟೊತ್ತರ ಪೂಜೆ? ಇವತ್ತಿಗೆ ಈ ಪೂಜೆ ಆಯ್ತು, ಮತ್ತೆ ನಾಳೆ ಪೂಜೆ ಇದೆ. ಮೇಡಮ್ ಅವ್ರೆ, ಅದ್ಯಾವ್ದೋ ಕಿತ್ತೋಗಿರೋ ಪುಸ್ತಕ ಓದ್ಕೊಂಡು ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ರಿ. ಈಗ ನನ್ನ ಪಾದಗಳಿಗೆ ಏನ್ ಗತಿ ಬಂದಿದೆ ನೋಡ್ರಿ, ಒಂದು ಹೆಜ್ಜೆನೂ ಇಡೋಕ್ ಆಗ್ತಾ ಇಲ್ಲ, ಎಷ್ಟು ಕೆಂಪಾಗಿವೆ ನೋಡಿ. ಕೆಂಪು ಕೆಂಪು ಅಂದ್ರೆ ಕುಂಕುಮ. ಕುಂಕುಮ ಜೊತೆ ಏನಿರ್ಬೇಕು ಹೇಳಿ? ಏನಿರ್ಬೇಕು? ಅರಿಶಿನ. ಅಂದ್ರೆ ಅರಿಶಿನಕ್ಕೆ ಔಷಧೀಯ ಗುಣ ಇರುತ್ತೆ. ಈ ಅರಿಶಿನ ನಿಮ್ ಪಾದಗಳಿಗೆ ಹಚ್ಚಿಬಿಟ್ರೆ ನಾಳೆ ಅಷ್ಟೊತ್ತಿಗೆ ರೆಡಿ ಆಗ್ಬಿಡ್ತೀರಾ. ಯಾಕೆ? ಗಂಗಾಜಲ ಉಷ್ಣೋದಕದಲ್ಲಿ ಮತ್ತೆ ಕಾಲಿಡೋದಿಕ್ಕೆ. ಅತ್ತೆಯವ್ರೆ, ನಿಮ್ ಪಾದಗಳನ್ನ ಸ್ವಲ್ಪ ಕೊಡ್ತೀರಾ? ಯಾಕಮ್ಮ? ನಮಸ್ಕಾರ ಮಾಡೋದಿಕ್ಕೆ. ಅಯ್ಯೋ ಬೇಡಮ್ಮ, ನನ್ನ ಮಗನಿಗೆ ಮಾಡಿದ ಹಾಗೆ ಕುದಿಯೋ ನೀರಲ್ಲಿ ನನ್ನ ಕಾಲ್ನ ಅದ್ದಿ ಪರಿಶುದ್ಧ ವ್ರತ ಮಾಡ್ಬಿಟ್ರೆ ನನ್ನ ಗತಿ ಏನಮ್ಮ? ಅವರು ಊರೆಲ್ಲ ಸುತ್ತಾಡಿದ್ರು, ಯಾವ್ದಾವ್ದೋ ಹೆಣ್ಮಕ್ಳನ್ನ ಭೇಟಿ ಆಗಿದ್ರು.
ಅದಕ್ಕೆ ಗಂಗಾಜಲ ಉಷ್ಣೋದಕದಲ್ಲಿ ನಿಲ್ಲಿಸಿ ಪರಿಶುದ್ಧ ವ್ರತ ಮಾಡಿದ್ದು. ನಿಮ್ ಪಾದಗಳಿಗೆ ನಮಸ್ಕಾರ. ಬೇಡಮ್ಮ ಯೋ ಯಾಕಷ್ಟು ದುಃಖ ಪಟ್ಕೊಂಡು ಹೇಳ್ತೀರಾ? ನನ್ನಗ್ತಾ ಹೇಳಿ. ಬೇಡಮ್ಮ. ಸ್ವಲ್ಪ ಹಲ್ಗಿಂಚ್ತಾ ಹೇಳಿ. ಅಣ್ಣ, ಅಂತ್ಯಾಕ್ಷರಿನಲ್ಲಿ ತ ಮತ್ತೆ ಥ ಅಂದ್ರೆ ಎರಡು ಒಂದೇ ತಾನೆ? ಲೇ ಅದೇನು ಅಂತ ನೇರವಾಗಿ ವಿಷಯಕ್ಕೆ ಬಂದ್ರೆ ಏನು ಯಜಮಾನ್ರೆ, ತ ಅಂದ್ರೆ ತಾರೆಗಳ ತೋಟದಿಂದ ಚಂದಿರ ಬಂದ ಹಾಡ್ಬೇಕು ತಾನೆ? ಇವಳು ತೈ 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 ಬಂಗಾರಿ ಹಾಡ್ತಿದ್ದಾಳೆ. ನೋಡಿ, ಈ ತಾಕು ಮತ್ತು ಥಾಕು ಅಂತ ವ್ಯತ್ಯಾಸವೇನಿಲ್ಲ. ಕರೆಕ್ಟ್ ಆಗಿ ಹೇಳ್ದೆ ಅಣ್ಣ. ಇವಳಿಗೆ ಅಂತ್ಯಾಕ್ಷರಿ ಗೊತ್ತಿದ್ರೆ ತಾನೆ ಅಸ್ಲಿ ಕನ್ನಡ ಬಂದ್ರೆ ತಾನೆ. ಏನು ಯಜಮಾನ್ರೆ, ನನಗೆ ಕನ್ನಡ ಗೊತ್ತಿಲ್ವಾ? ನನ್ಗೆ ಕನ್ನಡ ಹಾಡುಗಳು ಬರಲ್ವಾ? ನಾನು 100% ಕನ್ನಡತಿ. ಕೇಳಿಸ್ಕೊಳ್ಳೆ, 100% ಕನ್ನಡತಿ. ನೀನು ಯಾವತ್ತೋ ಒಂದಿನ ಹಾಡ್ಬಿಟ್ರೆ ಆಗಲ್ಲ. ದಿನಾಲೂ ಹಾಡೋದನ್ನ ಅಭ್ಯಾಸ ಮಾಡ್ಬೇಕು. ನಾನ್ ದಿನಾಗ್ಲೂ ಹಾಡೋದ್ರಿಂದ ನಿಮ್ಗೆ ಬೇಜಾರಿಲ್ಲ ತಾನೆ? ಅಯ್ಯೋ, ಅದು ಯಾವ್ದೋ ದರಿದ್ರ ಪುಸ್ತಕ ಓದಿ ನನ್ನ ಕಾಲ ಮೇಲೆ ಗೊಬ್ಬೆ ಬರ್ಸಿದ್ರೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ನೀನು ಸ್ವಚ್ಛಂದವಾಗಿ ಹಾಡ್ತೀನಿ ಅಂದ್ರೆ ನಾನು ಯಾಕೆ ಬೇಡ ಅನ್ಲಿ? ಹಾಗಾದ್ರೆ ಇವತ್ತಿಂದಾನೇ ಹಾಡು ಶುರು ಮಾಡ್ತೀನಿ. ಇವತ್ತಿಂದ ಏನು, ಈಗ್ಲಿಂದಲೇ ಶುರು ಮಾಡ್ಕೊ. ಬಾಬಾರೋ ಬಾರೋ ರಣಧೀರಾ, ಬಿಡು ಬಿಡು ಕೋಪವ ಕಲಹವು ಈತಕ್ಕೆ, ಕಾದಿರುವೆ ಬಾ ಕೊಡುವೆ ಪ್ರಣಯದ ಕಾಣಿಕೆ. ಅತ್ತೆ, ಮುಂದಿನ ಸಾಲ ಹೇಳಿ ಅತ್ತೆ. ಅಯ್ಯೋ ಹೋಗೆ, ನಂಗೆ ಹಾಡಕ್ ಬರಲ್ಲ. ಪದ್ದು, ನೀನ್ ಹೇಳ. ಬಿಟ್ಬಿಡಮ್ಮ, ನನ್ಗೂ ಬರಲ್ಲ. ಹೋಗಿ, ನಾನೇ ಹೇಳ್ಕೊತೀನಿ. ಚೋರಿಯಾಗಿದೆ ನನ್ನದೇ, ಕಳೆದುಕೊಳ್ಳೋದೆ ಒಂದು ಹಾಡನ್ನ ಮೊದಲು ಸಾಕು ಮಾಡು. ಕೇಳಿ ಕೇಳಿ ನನ್ನ ಕಿವಿಯೆಲ್ಲ ತೂತ್ಬಿಟ್ಟು. ಏನು ಯಜಮಾನ್ರೆ, ನೀವ್ ತಾನೇ ಯಾವಾಗ್ಲೂ ಹಾಡ್ತಾ ಇರ್ಬೇಕು ಅಂತ ಹೇಳಿದ್ದು. ಹಾಡೋದನ್ನ ಕಲಿಯಕ್ಕೆ ಶುರು ಮಾಡಿದ ಮೇಲೆ ಅದನ್ನ ನಿಲ್ಸೋದನ್ನು ಕಲಿಬೇಕಮ್ಮ. ಏನು ಯಜಮಾನ್ರೆ, ನಿಮ್ ಪ್ರಭಾವದಿಂದ ನನ್ಗೆ ಹಾಡು ನಿಲ್ಸಕ್ಕೆ ಆಗ್ತಾ ಇಲ್ಲ. ಪಾಂಡುರಂಗ, ಅವಳು ಹಾಡೋಕ್ ಯಾಕೋ ಹೇಳ್ದೆ? ಅಣ್ಣ, ಇವಳು ಹಾಡು ನನ್ನ ಕೈನ ತಡ್ಕೊಳಕ್ ಆಗ್ತಾ ಇಲ್ಲ. ಬಲ್ಲು, ನಿಮ್ಮ ಅಣ್ಣನಿಗೆ ಹೇಳು, ನಾವ್ ಈ ಮನೇಲಿ ಇರ್ಬೇಕು ಅಂದ್ರೆ ಅವಳು ಹಾಡೋದನ್ನ ನಿಲ್ಸ್ಬೇಕು. ಒಳ್ಳೆ ಅಂದ್ರೆ ಅವಳು ಹಾಡನ್ನು ನಿಲ್ಲಿಸ್ತಾ ಇಲ್ಲ, ನಾನೇನ್ ಮಾಡ್ಲಿ? ಹಾಗಾದ್ರೆ ಆಸ್ತಿಲ್ ಅರ್ಧ ಭಾಗ ಕೊಟ್ಟು ಬಿಡೋಣ. ಬಂಗಾರದಂತ ನನ್ನ ದೇವರು ಕೊಟ್ಟ ತಂಗಿ. ನಾನ್ ಬಂಗಾರ ತಂಗಿ ಎಲ್ಲ ಹಿತ್ತಾಳೆ ತಂಗಿ. ಏನು ಯಜಮಾನ್ರಿ, ಈ ಹಾಡು ಹೇಳಿ. ಈಗ ನೀನು ಹಾಡೋದನ್ನ ನಿಲ್ಲಿಸ್ಲಿಲ್ಲ ಅಂದ್ರೆ ಅದೋಕೋ 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 ಅಂತ ಮನೆಯಿಂದ ಆಚೆ ದೂಕ್ಬಿಡ್ತೀನಿ. ಏನು ಯಜಮಾನ್ರೆ, ಹಾಡಿಲ್ಲ ಅಂದ್ರೆ ನಂಗೆ ಉಸಿರಾಡಕ್ಕೆ ಆಗಲ್ಲ ಗೊತ್ತಾ? ಅಣ್ಣ, ಇವಳು ಹಾಡ್ ನಿಲ್ಲಿಸ್ಲಿಲ್ಲ ಅಂದ್ರೆ ನನಗೆ ಆಸ್ತಿಲ್ ಅರ್ಧ ಭಾಗ ಕೊಟ್ಬಿಡೋಣ. ಇನ್ನು ಒಂದೇ ಒಂದು ದಿನ ನಂಗೆ ಟೈಮ್ ಕೊಡಮ್ಮ. ನಾಳೆ ಆಸ್ತಿಲ್ ಭಾಗ ಕೊಟ್ಬಿಡ್ತೀಯಾ? ಮಧುವರಸ ಪಂಡಿತರು ಕೊಟ್ಟ ಊಡಲಕಾಯಿ ಪುಪ್ಪಿನ ಚೂರ್ಣವನ್ನ ಜ್ಯೂಸಲ್ಲಿ ಬೆರೆಸಿ ರೆಡಿ ಮಾಡಿಟ್ಟಿದ್ದೀನಿ. ಇದನ್ನ ಚಂಪಾಳಿ ಕುಡಿಸ್ಬಿಡಿ, ಹಾಡೋದು ಬಂದಾಗ್ಬಿಡುತ್ತೆ. ಕೊಡೋಣ, ನಾನೇ ಹೋಗಿ ನನ್ನ ಕೈಯಾರೆ ಕೊಡ್ತೀನಿ. ಬರೀ ಯಾರ್ಗಮ್ಮ ಅದು? ಅದು ಚಂಪಾ ಕೊಡ್ಬೇಕಾಗಿತ್ತು ಅದಕ್ಕೆ. ನನ್ಗೆ ಹೇಳಿದ್ರೆ ನಾನ್ ಕೊಡ್ತಾ ಇರ್ಲಿಲ್ವಾ? ಈಗ್ಲೂ ಪರವಾಗಿಲ್ಲ, ನಾನೇ ಕೊಡ್ತೀನಿ. ಕೊಡು. ಬೇಡ ಅದಕ್ಕೆ ನಾನು ಕೊಡ್ತೀನಿ. ದೊಡ್ಡೋರ್ ಮಾತನ್ನ ಸಣ್ಣ ಮಕ್ಳು ಕೇಳ್ಬೇಕು ಚಿನ್ನ. ಕೊಡು. ತುಂಬಾ ಚೆನ್ನಾಗಿ ಹಾಡು ಹೇಳ್ತೀಯ. ತಗೋ ಕುಡಿ. ಏನಿದು? ಜ್ಯೂಸ್. ಸಕ್ಕರೆನೇ ಹಾಕಿಲ್ಲ. ಅತ್ತೆ ಹೇಳಿದ್ರು ದಪ್ಪ ಇರೋರ್ಗೆ ಸಕ್ಕರೆ ರೋಗ ಬರುತ್ತಂತೆ. ಸಕ್ಕರೆ ಏನಾಯ್ತು? ಚಪ್ಪ ಸ್ಪೂನ್ ನಲ್ಲಿ ಹೊಡೆದ್ಬಿಟ್ಲು. ಹಾಳಾತು. ಈ ಮನೆಯಲ್ಲಿ ಒಂದಲ್ಲ ಒಂದ್ ಕೆಲಸ ಇದ್ದೇ ಇರುತ್ತೆ. ನಂಗೆ ಎಷ್ಟೇ ಸಿಟ್ಟು ಬರ್ತಾ ಇದೆ ಅಂದ್ರೆ, ಅಣ್ಣಯ್ಯ ಹಾಡ್ ನಿಂತೋಯ್ತು, ಸಿಟ್ಟು ಶುರು ಆಯ್ತು. ಅದಕ್ಕೆ ಜ್ಯೂಸ್ ಕೊಟ್ಟಿದ್ದಕ್ಕೆ ಇವ್ರ ಪ್ರಭಾವ ಅವಳ ಮೇಲೆ ಶುರು ಆಯ್ತು. ಇಲ್ಲೇನೋ ಆಗಿದೆ, ಒಂದು ಅರ್ಧ ಸೆಕೆಂಡ್ ಇರಿ. ಮಧುವರಸ ಪಂಡಿತರೇ, ಏನಾಯ್ತಣ್ಣ?
ಇದು ಆ ಪುಡಿಯ ಸೈಡ್ ಎಫೆಕ್ಟ್ ಅಂತೆ. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವೇ? ಯೋಚನೆ ಮಾಡ್ಬೇಡಿ, ಇವಳಿಗೆ ಈ ಪುಸ್ತಕ ಕೊಡ್ತೀನಿ. ಇದು ಓದಿದ್ರೆ ಇವಳ ಕೋಪ ಶಮನ ಆಗುತ್ತೆ. ತಗೋ. ಪುಸ್ತಕ ಕೊಟ್ಟು ನನ್ ಕೋಪ ಕಡಿಮೆ ಮಾಡಕ್ ಆಗಲ್ಲ. ನಿನ್ ಕೋಪ ಕಡಿಮೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾನು ಪರಿಶುದ್ಧ ವ್ರತ ಮಾಡ್ಬೇಕು. ಅದಕ್ಕೆ? ಜಾಜಿ ಆಂಟಿ ಕಾಲ್ಗೊಳ್ಬೇಕು. ಯಾಕೆ? ಗಂಗಾಜಲ ಉಷ್ಣೋದಕದಲ್ಲಿ ಹತ್ತಕ್ಕೆ.